ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೆಯ ಭೀಮೋತ್ಸವ ಹಾಗೂ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಜರುಗಿದೆ. ಕರ್ನಾಟಕ ಘನ ಸರ್ಕಾರದ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಹಾಗೂ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಭೂಷೇನ ನಿಗಮದ ಅಧ್ಯಕ್ಷ ಎಸ್.ಪಿ. ಘಾಟಗೆ ಇವರಿಂದ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಲಾಗಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವರಿಗೆ, ಗಣ್ಯಮಾನ್ಯರಿಗೆ ಕಾರ್ಯಕ್ರಮ ಆಯೋಜಕರಿಂದ ಸತ್ಕರಿಸಿ ಗೌರವಿಸಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಇವರಿಂದ ಕಾರ್ಯಕ್ರಮ ಆಯೋಜಕರು ಆದ ಖ್ಯಾತ ವಕೀಲರು ಹಾಗೂ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ರಾಜು ಶಿರಗಾವಿ ಇವರಿಗೆ ಸತ್ಕರಿಸಿ ಗೌರವಿಸಲಾಗಿದೆ. ದೂರ ಇರ್ತಾ ಇದ್ವಿ. ಅವರ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಸಮಾನತೆಯಲ್ಲಿ ಇದ್ದೀವಿ. ಸಮಾನತೆ ಹೋರಾಟ ನಡೀತಾ ಇದೆ. ನಾವೆಲ್ಲ ರಂಗಗಳಲ್ಲಿ ಕೂಡ ಬಂದಿದ್ದೀವಿ. ಭಾಳ ದೂರ ಹೋಗ್ಲಿಕ್ಕಾಗಲ್ಲ. ಸ್ವಲ್ಪ ಆ ಸಂವಿಧಾನದಿಂದ ನಾವು ಲಾಭ ಪಡೆದು ನಾವು ಎಲ್ಲ ಸಮಾಜದ ಮುಖ್ಯವಾಗಿರ್ತಕ್ಕಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಸಚಿವರು ಮುನಿಯಪ್ಪ ಅವರು, ಮಾದೇವಪ್ಪನವರು ಬರಬೇಕಾಯಿತು. ನಿನ್ನೆನೇ ಬರಬೇಕಾಯಿತು. ನಿನ್ನೆ ಕೂಡ ಅಧಿವೇಶನದಲ್ಲಿ ಅವ್ರ ಬಿಲ್ ಕೂಡ ಪಾಸ್ ಆಗಿದೆ, ಹಂಗೆ ಉಳಿದಿತ್ತು. ಇವತ್ತು ಕೂಡ ಭಾಳಷ್ಟು ಟ್ರೈ ಮಾಡಿದ್ರೆ ಕೂಡ ಅವರು ಇನ್ನೂ ಬಿಲ್ ಪಾಸ್ ಆಗಿಲ್ಲ, ಅಲ್ಲೇ ಉಳಿದಾರೆ. ಹೀಗಾಗಿ ಅವರು ಅಲ್ಲಿ ಇರೋದು ಅನಿವಾರ್ಯ ಆಗಿತ್ತು. ಹೀಗಾಗಿ ಅವ್ರನ್ನ ಬಿಟ್ಟು ನಾವು ನಮ್ಮ ತಿಮ್ಮಾಪುರ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ವಿ. ಇನ್ನೊಂದು ಸಾರಿ ಅವರು ಕೂಡ ಬೇರೆ ಯಾವುದೇ ಕಾರ್ಯಕ್ರಮ ಖಂಡಿತವಾಗಿ ಬರ್ತೀವಂತ ಸಂದೇಶ ಹೇಳಿದ್ದಾರೆ. ಯಾಕೆ ನಾವು ಅನಾವರಣವನ್ನ ಮಾಡ್ತೀವಿ? ನಮ್ಮ ಚಿಂತನೆಗೆ ಆಗಾಗ ತುಕ್ಕು ಹಿಡಿಯತ್ತಲ್ಲ. ಈ ಪ್ರತಿಮೆಯನ್ನ ನೋಡಿದಾಗ ಅದನ್ನ ಪಾಲಿಶ್ ಮಾಡದಂಗೆ ಆಗಬೇಕು. ಅಂಬೇಡ್ಕರ್ ಪುತ್ಥಳಿಯನ್ನ ನೋಡಿದಾಗ ನಮ್ಮೊಳಗೆ ಪ್ರೇರಣೆ ಬರಬೇಕು. ಈ ಮಹಾನುಭಾವ ಒಬ್ಬ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ಜನ ಯಾವ ಸ್ಥಿತಿಯಲ್ಲಿ ಇರ್ತಿದ್ರು, ಈ ಒಬ್ಬ ಇದ್ದಾನೆ ಅನ್ನೋ ಪ್ರೇರಣೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಾಗ ಅವನಿಗೆ ಅಂಟಿದಂತಹ ಜಾಡ್ಯನ ಬಿಡ್ತಾನೆ, ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾನೆ. ನಮಸ್ಕಾರ. ನಾವು ಇಲ್ಲಿ ಕೊಂಡೋದ ಮತ್ತು ಇಲ್ಲಿ ನಿಂದ್ರೋದ MLA ಆಗೋದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿಕಂದ್ರೆ ಅವ್ರು ಹೇಳಿಲ್ಲ ಸಾಹುಕಾರ ಆಗ್ಬೋದು, ಅಥವಾ ನಮ್ಮ ಪಿ ರಾಜು ಅವರ MLA ಆಗಿರೋ ಅವರು PSI ಇದ್ರು. ಮತ್ತು ನಮ್ಮಂಥ ಸಾದಾ ಮನುಷ್ಯ MLA ಆಗಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಅದಕ್ಕೆ ಕಾರಣಗಳ ಶಂಕರಣ್ಣ ಸಾಹೇಬರು ಇರ್ಬೋದು, ಅಥವಾ ಬಾಣೆ ಸರ್ಕಾರ ಇರ್ಬೋದು, ನಮ್ಮ ನಾಯಕರ ಸಾಹೇಬರು ಇರ್ಬೋದು, ತಮ್ಮದೆಲ್ಲ ಆಶೀರ್ವಾದ ಇರ್ಬೋದು. ಅದಕ್ಕೆ ನಾನಂತ ಒಂದು ಸಾದಾ ಮನುಷ್ಯಾಗ MLA ಮಾಡ್ಕಿಸಿಂದ 4 ಟೈಮ್ ತಾವೆಲ್ಲ ಆರಿಸ್ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ. ಮತ್ತೊಂದು ತಮ್ಮ ಒಂದು ಮಾತು ಹೇಳ್ತೇನೆ. ಒಂದು 10-15 ವರ್ಷದಿಂದ ಒಬ್ಬರು ನಿಪ್ಪಾಣಿ ಚಿಕ್ಕೋಡಿ ತಾಲೂಕದ ಭಾಷಣ ಮಾಡ್ತಾಯಿದ್ರು. ಏನು ಭಾಷಣ ಮಾಡ್ತಾಯಿದ್ರು? ನಮ್ಮ ಮ್ಯಾಗ ಅನ್ಯಾಯ ಆಗಿದೆ, ನಮಗೆ ಹಿಂಗೆ ಮಾಡ್ರು, ಹಂಗೆ ಮಾಡ್ರು, SC ಮಂದಿಗೆ ಈ ಟೈಪ್ ಮಾಡ್ರು, ಅದು ಮಾಡ್ರು ಅಂತ ಹೇಳ್ತಾಯಿದ್ರು. ನಾ ಹರಿಗೆರೆಯಾಗ ಒಂದ ಮಾತು ಏನು ಹೇಳಿ, ಅಂಬೇಡ್ಕರ್ ಇದ್ದವ್ರ ಇದ್ರ ಸಲುವಾಗಿ ಫೈಟ್ ಮಾಡಿದ್ರು. ನಮ್ಮ ಮ್ಯಾಗ ಅನ್ಯಾಯ ಇದೆ, ಖರೆ ಇದೆ, ನಾವಿಲ್ಲ ಅನ್ನೋದಿಲ್ಲ. ಆದ್ರೆ ಆ ಅನ್ಯಾಯ ಮಾತ ಈಗಿನ ಹುಡುಗರ ಮುಂದೆ ನಾವು ಹೇಳ್ಕೊತ ಕೂತೀವಿ ಅಂದ್ರೆ ಒಂದಕ್ಕೊಂದು ನಮ್ಮೊಳಗ ಮತ್ತು ಉತ್ತಮರೊಳಗ ಮತಭೇದ ಬರ್ತೈತಿ. ಯಾಕಂದ್ರೆ ಆಗಿದೆ ಇವತ್ತು ನಾವೆಲ್ಲರೂ
ಕಾರ್ಯಕ್ರಮದ ಆಯೋಜಕರು ರಾಜು ಶಿರಗಾವಿ, ಮಾಜಿ ಶಾಸಕ ಪಿ ರಾಜೀವ್, ಡಿಎಸ್ ನಾಯಕ್, ಅರ್ಜುನ್ ನಾಯಕವಾಡಿ ಮತ್ತು ಮೋರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ಸ್ಥಳೀಯರು, ಸುತ್ತಮುತ್ತಲಿನ ಸಾವಿರಾರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ರಾಯಬಾಗ ಹಾಗೂ ಕೊಡಚಿ ಪೊಲೀಸ್ ಠಾಣೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಂದ ಬಿಗಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಬಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.